ನೀನಲ್ಲೋ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಮದುವೆಗೆ ಬಂದಿದ್ದಕ್ಕೆ, ನಮ್ಮ ಮಗರಾಜನ್ ಮದುವೆಗೆ ಬಂದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಗೂ ನಿನ್ ಬ್ರಹ್ಮಚಾರಿ ಅಣ್ಣ ಮದುವೆಗೆ ಒಪ್ಕೊಂಡಲ್ಲ. ಓ ಫೈನಲಿ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಹೇ 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 ಆಹಾ ಲಾ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ನಾನೊಬ್ಬ ವಿಕಟ ಕವಿ, ಕೇಳಿ ಒಂದು ಕಥೆ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಆಲದ ಮರ. ಅಕ್ಕ ತಂಗಿ ಗಿಣಿಗಳು ಎರಡು ಪಕ್ಕದಿ ಕುಳಿತಿರಲು, ರೆಕ್ಕೆಯ ಬಡಿಯುತ್ತ ಹಾರುತ್ತ ಬಂದವು ಗಿಣಿಗಳು ಇನ್ನೆರಡು. ಅವೆರಡು ಗಂಡು ಗಿಣಿಗಳು. ತಂಗಿಯ ಅಂದ ಕಂಡ ಗಿಣಿಗಳು ಪ್ರೀತಿಯ ತೋರುತ್ತಿರೆ, ಒಂದನು ಕಂಡು ಹೆಣ್ಣರ ಗಿಣಿಯು ಆಸೆಯ ಹೇಳುತ್ತಿರೆ. ಮನಸ್ಸು ಒಂದಾಯಿತು, ಒಲವು ಅರಳಿತು. ಚಿನ್ನ ರನ್ನ, ನೀನೇ ನನ್ನ ಪ್ರಾಣ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಚಪ್ಪಳ ಬರ್ಲಿ. 1 2 3 4. ತಾಳವು ಮೇಳವು ಮಂಗಳವಾದ್ಯವು ಕಾಡನ್ನು ತುಂಬಿತಮ್ಮ. ತಾಳವು ಮೇಳವು ಮಂಗಳವಾದ್ಯವು ಕಾಡನ್ನು ತುಂಬಿತಮ್ಮ. ಪುಷ್ಪ ವಿಮಾನದಿ ಮದುವೆಯ ಉಡುಗೊರೆ ಭೂಮಿಗೆ ಇಳಿಯಿತಮ್ಮ. Your attention please. Gattibela Airlines announcement. Arriving our flight SQ583. Thank you. ಅಂದದ ಹೆಣ್ಣಿನ ಚಂದದ ಬೆರಳು ವೀಣೆಯ ಮೀಟಿತಮ್ಮ. ಸಿಂಗಾರಿ ಧರಿಸಿದ ಬಂಗಾರ ಗೆಜ್ಜೆಯು ಘಲಘಲ ಕುಣಿಯಿತಮ್ಮ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಕಾಡಲ್ಲಿ ಮೇಯುವ ಗೋವುಗಳೆಲ್ಲ ಹರಸಿ ಹೋದವು
ಮೊಲಗಳು ಕೈಯನ್ನು ಕುಲುಕಿ ಶುಭವನ್ನು ಕೋರಿತಮ್ಮ. Wish you happy life, happy married life. This year joy, next year boy. ಜಿಂಕೆಯು ಒಂದು ಸಡಗರದಿಂದ ಮಂತ್ರವ ಹೇಳಿತಮ್ಮ. ಈ ಮಂತ್ರ ನಮ್ ಗಟ್ಟಿ ಮೇಳದಲ್ಲಿ ತುಂಬಾ ಇಂಪಾರ್ಟೆಂಟು. ಮಾಂಗಲ್ಯಂ ತಂತು ನಾನೀನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಜಿಂಕೆಯು ಒಂದು ಸಡಗರದಿಂದ ಮಂತ್ರವ ಹೇಳಿತಮ್ಮ. 100 ವರುಷ ಬಾಳಿರಿ ಎಂದು ಆನೆಯು ಹಾಡಿತಮ್ಮ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಮಾಲೆಯ ಹಾಕಿದ ಗಿಣಿಗಳು ಅಂದು ಆನಂದ ಹೊಂದಿತಮ್ಮ. ಮದುವೆಯ ಮಾಡಿದ ಅರಗಿಣಿ ಮೌನದಿ ದೂರದಿ ನಿಂತಿತಮ್ಮ. ತಪ್ಪಾಗಿ ತಿಳಿದು ಬೆಪ್ಪಾದ ಗಂಡು ಗಿಳಿ ಕಣ್ ಬಿಟ್ಟಿತಮ್ಮ. ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವ ಅರಿಯಿತಮ್ಮ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಜಪಳೆ ಬಲೆ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದೋ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಥ್ಯಾಂಕ್ ಯು. ಧ್ರುವ, ಈ ಅಗ್ರಜ ಬಂದಿರಲಿಲ್ಲ ಅಂದಿದ್ರೆ ರೌಡಿನಾದ್ಮಿಗೆ ಸುವಾಸಿನಿ ಮ್ಯಾಟ್ರ್ ಹೇಳ್ಬೋದಾಗಿತ್ತು. ಶೇ, ಈ ಸಲನೂ ಆಗ್ಲಿಲ್ಲ. ಇವ್ನು ಇದೇ ಟೈಮಿಗೆ ಬರ್ಬೇಕಿತ್ತಾ? ಬೇಜಾರು ಮಾಡ್ಕೊಬಿಡ ವಿಕ್ಕಿ. ಹೇಗಿದ್ರು ಅಮೂಲ್ಯ ಮದುವೆ ಆದ್ಮೇಲೆ ನಮ್ಮಲ್ಲೇ ಇರ್ತಾಳಲ್ವಾ, ಒಳ್ಳೆ ಟೈಮ್ ಮಾಡ್ಕೊಂಡು ಹೇಳಿದ್ರೆ ಆಯ್ತು. ಧ್ರುವ, ನನಗಾಗ್ತಿರೋ ನೋವು ನಿನಗೂ ಆಗ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ನನಗೆ ಧೈರ್ಯ ಹೇಳಕ್ ಬರ್ತಿದ್ಯಾ? ನಾನು ಕಾಯ್ತಾ ಇದ್ದೀನಿ ಧ್ರುವ, ಯಾವಾಗ ಆ ಸುವಾಸಿನಿ ಬಣ್ಣನ ಅಗ್ರಜನ್ ಬಯಲ್ ಮಾಡ್ತೀವೋ ಅಂತ. ಆ ಸುವಾಸಿನಿ ವಿಷಯ ಗೊತ್ತಾದಾಗಿಂದ ಪ್ರತಿದಿನ ನಾವು ಸತ್ತು ಬದುಕಿದೀವಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಅ ಡೇ. ಹೌದು ವಿಕ್ಕಿ, ನಂಗಂತೂ ಅವಳಿಗೆ ಈಗಲೇ ಏನಾದ್ರು ಒಂದು ಗತಿ ಕಾಣಿಸ್ಬೇಕು ಅಂತ ಅನಿಸ್ತಾ ಇದೆ. ಮದುವೆ ಟೈಮಲ್ಲೂ ಹೆಂಗೆಲ್ಲ ಮಾಡ್ಬಿಟ್ಲಲ್ವಾ. ಮೊದಲು ನಮ್ಮ ಅಗ್ರಜನ್ ಬದಲಾಯಿಸ್ಬೇಕು. ಅವನು ಪೂಜಿಸ್ತಿರೋದು ದೇವತೆ ಅಲ್ಲ, ರಾಕ್ಷಸಿನ ಅಂತ. ಪಾಪ ನಮ್ಮ ಅಗ್ರಜ ಬಾಯಿ ತುಂಬಾ ಅಮ್ಮ ಅಂತ ಕರೀತಾನೆ. ಅದನ್ನ ಕರೆಸ್ಕೊಳ್ಳೋ ನಾಕಾಣಿ ಯೋಗ್ಯತೆನೂ ಇಲ್ಲ ಅವಳಿಗೆ. ವಿಕ್ಕಿ, ಅವಳು ನಮ್ಮ ಅಣ್ಣನ ಆಸ್ತಿ ಮೇಲೆ ಕಣ್ಣಿಟ್ಟು ಒಂದ್ ಚಾಕಿ ಕಾಯ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಅವಳ ಪ್ಲಾನ್ ವರ್ಕ್ ಆಗಬಾರ್ದು. ಹೌದು ಧ್ರುವ, ಅವಳೊಂದು ವಿಷ ತುಂಬಿಕೊಂಡಿರೋ ಹಾವು. ವಿಷ ಹುಗಳಕ್ಕಿಂತ ಮುಂಚೆ ಹೆಡೆನ ತುಳಿದಾಕ್ಬೇಕು. La 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 la
ಸರಿ ಒಂದು ಸರ್ಪ್ರೈಸ್ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಚಾರಿ ಹೇಳಮ್ಮ. ಹೌದು, ನಿನ್ನೆಲ್ಲ ರೌಡಿ ಬೇಬಿ ಅಂತಾರಲ್ಲ, ಯಾಕೆ? ಅಯ್ಯೋ, ನಿಮಗೂ ಗೊತ್ತಾಗೋದಾ ಸರ್? ಅದು ಆಕ್ಚುಲಿ ಹಂಗಲ್ಲ. ಅದರಲ್ಲಿ ತಪ್ಪೇನಿಲ್ಲ ಬಿಡು, ಸಂಕೋಚ ಪಟ್ಕೋಬೇಡ, ಕಾನ್ಫಿಡೆಂಟ್ ಆಗಿರ್ಬೇಕು. ಹೆಣ್ಮಕ್ಳು ಯಾವಾಗಲೂ ಗಟ್ಟಿಯಾಗಿರ್ಬೇಕು. ಈ ನನ್ನ ಮಗ ನಿನಗೆ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನ ನೋಡಿ ಏನೇನೋ ಮಾತಾಡಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ತುಂಬ ಬಾಯ್ ಬಿಟ್ಟು ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ತೀರಾ ಈ ಲೆವೆಲ್ಗೆ ಬಾಯ್ ಬಿಟ್ಕೊಂಡು ಅಯ್ಯೋ ಹುಚ್ಚುಡಿಗೆ, ಅದೆಲ್ಲ ಪರವಾಗಿಲ್ಲ ಬಿಡು. ನನ್ನನ್ನು ಎಲ್ಲ ಕ್ರೇಜಿ ಅಂತಾರೆ. ನೀನು ನಂತರ ಒಂದು ಕ್ರೇಜಿ ಅಭಿಮಾನಿ. ನಿನ್ನ ಅಭಿಮಾನಕ್ಕೆ ಸೋತು ನಾನು ಇಲ್ಲಿ ಮದುವೆಗೆ ಬಂದಿದ್ದೆ. ನಿನ್ಗೆ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಸಿ ಯು. ಬಾಯ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮನ್ನ ನಾವು ಅಷ್ಟು ಸುಲಭವಾಗಿ ಹೋಗೋದಕ್ಕೆ ಬಿಟ್ಬಿಡ್ತೀವ? ಬನ್ನಿ ಸರ್, ಬನ್ನಿ 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 ಬನ್ನಿ. ಈಗ ನಮ್ಮೆಲ್ರಿಗೂ ಗೊತ್ತಾಗಿದೆ ಅಮೂಲ್ಯ ನಿಮ್ಮ ಎಷ್ಟು ದೊಡ್ಡ ಅಭಿಮಾನಿ ಅಂತ. ಈ ವಿಶೇಷವಾದ ದಿನದಂದು ಈ ವಿಶೇಷವಾದ ಅಭಿಮಾನಿಗೆ ನಿಮ್ ಕಡೆಯಿಂದ ಯಾವುದೇ ಉಡುಗೊರೆ ಇಲ್ವಾ? ನಿಮ್ಮ ತಲೆ. ನಾನು ಸುಮ್ಮನೆ ಹಾಗೆ ಬಂದು ಹಾಗೆ ಹೊರಟೋಗ್ತೀನ. ಸ್ವಲ್ಪ ಸರ್ಪ್ರೈಸ್ಗೂ ವೇಟ್ ಮಾಡ್ಬೇಕಲ್ವಾ? ಅಪ್ಪ ವಿಲಾಸ, ಸ್ವಲ್ಪ ಉಲ್ಲಾಸ ತೋರಿಸು ಬಾಪ. ಓ ಮೈ ಗಾಡ್ ವಿಲಾಸ್ ಸರ್, ನಿಮ್ಮಂತ ಇಂಟರ್ನ್ಯಾಷನಲ್ ಸ್ಪೀಡ್ ಪೇಂಟರ್ ಇವತ್ತು ನಮ್ ಜೊತೆ ಇರೋದು ನಮ್ಮ ಪುಣ್ಯ. ನೀವು ನಮ್ಮ ದೇಶದ ಹೆಮ್ಮೆ ವಿಲಾಸ್ ಸರ್. ದ ಸ್ಟೇಜ್ ಇಸ್ ಆಲ್ ಯೋರ್ಸ್.
ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಎಲ್ಲರೂ ಪ್ಲೀಸ್ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋಣ. ಕಂಗ್ರಾಟ್ಸ್ ಸರ್, ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ವಿಶೇಷವಾದ ಅಭಿಮಾನಿಗೆ ನಮ್ಮಿಬ್ಬರ ಕಡೆಯಿಂದ ಈ ಪ್ರೀತಿಯ ಉಡುಗೊರೆ. ಏನಮ್ಮ, ನಾನು ನಿನ್ಗೆ ಕೊಡ್ತಿರೋ ವೆಡ್ಡಿಂಗ್ ಗಿಫ್ಟ್. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ದಿಸ್ ರಿಯಲಿ ರಿಯಲಿ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಪುಟಾಣಿ ಹಾರ್ಟಿಗೆ ಒಂದೇ ದಿನ ಇಷ್ಟೆಲ್ಲ ಶಾಕ್ ಕೊಟ್ರೆ ಹೇಗೆ ತಡ್ಕೊಳ್ಳುತ್ತೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್.